ಸರ್, ನಾಳೆ ಬೆಳಗ್ಗೆಯಿಂದ ದರ ಏರಿಕೆ ಆಗಬಾರದು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಮನೋಹರ್ ಲಾಲ್ ಖಟ್ಟರ್ ಅವರು, ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಸೂಕ್ತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ನನ್ನ ಹತ್ರ ಅವರು ಮಾತನಾಡಿದಾಗ ತಿಳಿಸಿರುವಂಥದ್ದೇನೆ. ಆದರೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋ ರಾಜ್ಯ ಸರ್ಕಾರದ BMRCLನ ಅಧಿಕಾರಿಗಳಾದ್ರಿಂದ ಅವರಿಲ್ಲ, ರಾಜ್ಯ ಸರ್ಕಾರ ನಮಗೆ ಅನುವು ಮಾಡಿಕೊಡ್ತಾ ಇಲ್ಲ, ನಾವು ಅದನ್ನ ಕೇಂದ್ರದ ಮಂತ್ರಿಗಳು ಹೇಳಿದ ಮೇಲೂ ಅದನ್ನು ಉಲ್ಲಂಘಿಸಿ ನಾವು ಮಾಡೇ ಮಾಡ್ತೀವಿ ಅಂತ ಇವ್ರು ಹೊರಟ್ರೆ ಜನ ಅದಕ್ಕೆ ಪಾಠ ಕಲಿಸ್ಬೇಕು. ಬಹಳ ಸ್ಪಷ್ಟವಾಗಿ ನೆನ್ನೆನೇ ನಿರ್ದೇಶನ ಕೊಡಿಸಿದ್ದಾರೆ. ಇದನ್ನ ರಿವೈಸ್ ಮಾಡೋವರೆಗೂ, ಇದರಲ್ಲಾಗಿರುವಂಥ ತಪ್ಪುಗಳನ್ನು ಸರಿ ಮಾಡೋವರೆಗೂ ಕೂಡ ಇದನ್ನ ಹೋಲ್ಡ್ನಲ್ಲಿ ತಾತ್ಕಾಲಿಕವಾಗಿ ಇಟ್ಟಿರಿ, ಇಮ್ಮಿಡಿಯೇಟ್ ಆಗಿ ಇದನ್ನ ಶುರು ಮಾಡಬೇಡಿ ಅಂತ ಹೇಳಿದ್ದಾರೆ. ನೋಡಿ, ಇವೆಲ್ಲ ಕುಂಟು ನೆಪಗಳು ಇವ್ರು ಕೊಡ್ತಾ ಇದ್ದಾರೆ. BMRCLನ ಅಧಿಕಾರಿಗಳು ಕೇಂದ್ರದ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವ್ರ ಹತ್ರ ಮಾತನಾಡಲಿ, ಮಂತ್ರಿಗಳಿಗೆ ಇವ್ರು ಫೋನ್ ಮಾಡಲಿ. ಏನು ನಂಬರ್ ನಮ್ಮೊಬ್ಬರ ಹತ್ರನೇ ಇರೋದಲ್ವಲ್ಲ, ಇವರು ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ. ನಮ್ಗೆಲ್ರಿಗೂ ಅವರು ಸಂಪರ್ಕಕ್ಕೆ ಸಿಕ್ಕಿ ಈ ಸೂಚನೆ ಕೊಟ್ಟಾಗ ಇವ್ರಿಗೆ ಮಾತ್ರ ಯಾಕೆ ಸಿಗೋದಿಲ್ಲ? ಅದು ಇವರು ಬೆಂಗಳೂರಿನ ಜನಕ್ಕೆ BMRCLನ ಮೆಟ್ರೋದಲ್ಲಿ ಓಡಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ರೇಟ್ ಜಾಸ್ತಿ ಮಾಡಬೇಕು ಅಂತ ಹೊರಟಿರೋದು ಇವ್ರು ಮಾಡಕ್ಕೆ ರೆಡಿ ಇರೋವಂಥದ್ದಕ್ಕೆ ಇದನ್ನ ಮಾಡ್ತಾ ಇರೋದೇ ಹೊರತು ಕೇಂದ್ರ ಸರ್ಕಾರದ ಸೂಚನೆ. ಇಷ್ಟೆಲ್ಲ ಎವಿಡೆನ್ಸ್ನೇ ಬಟ್ಟೆ ಮೇಲೆ ಹಾಕೊಂಡ್ಬಂದ್ಮೇಲೂ ಕೂಡ ಇವರಿಗೆ ಇನ್ನೂ ಜನಕ್ಕೆ ಮೋಸ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ಇನ್ನೇನು ಹೇಳೋಣ ಹೇಳಿ ಸರ್. ಪ್ರತಿ ಮೆಟ್ರೋ ಸ್ಟೇಷನ್ನಲ್ಲೂ ಕೂಡ ಇವತ್ತು ಯಾವ ರೀತಿ ಜಾಗೃತಿ ಉಂಟು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ, ನಾವು ಮತ್ತೆ ಇದೇ ರೀತಿ ಜಾಗೃತಿ ಉಂಟು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಆಗ್ರಹ ಇರುವಂಥದ್ದು ಬೆಂಗಳೂರಿನ ನಾಗರಿಕರ ತಾಳ್ಮೆಯನ್ನು ರಾಜ್ಯ ಸರ್ಕಾರ ಪರೀಕ್ಷೆ ಮಾಡಬಾರದು. ಉಪಮುಖ್ಯಮಂತ್ರಿಗಳು ನಾಳೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಭೆ ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಸಭೆ ಕರೀಲಿ, ಅವರಿಗೆ ಸೂಕ್ತವಾಗಿರುವಂಥ ಸೂಚನೆ ಕೊಡಲಿ. ಈಗ ಒಂದಂತೂ ಸ್ಪಷ್ಟ ಆಗೋಗಿದೆ, ರೇಟ್ ಜಾಸ್ತಿ ಮಾಡಿ ಅಂತ ಕೇಳಿದ್ದು ರಾಜ್ಯ ಸರ್ಕಾರ, ಆನ್ಯುವಲಿ ಫೇರ್ ಜಾಸ್ತಿ ಮಾಡಿ, ವರ್ಷ ಫೇರ್ ಜಾಸ್ತಿ ಮಾಡಿ ಅಂತ ಕೇಳಿದ್ದು ರಾಜ್ಯ ಸರ್ಕಾರ. ಇದು ಸ್ಪಷ್ಟ ಆಗೋಗಿದೆ ಅವ್ರದ್ದೇ ಆರ್ಗ್ಯುಮೆಂಟ್ಗಳ ಮುಖಾಂತರ. ಇನ್ನೂ ಒಂದು ಸ್ಪಷ್ಟ ಆಗಿದೆ, ನಾಳೆ ಫೇರ್ ಫಿಕ್ಸೇಷನ್ ಆಗಬಾರ್ದು ಅನ್ನುವಂಥದ್ದಕ್ಕೆ ಕೇಂದ್ರದಿಂದ ಸಚಿವರು ತಿಳಿಸಿದ್ದಾರೆ ಸೂಕ್ತ ಅಧಿಕಾರಿಗಳೇ ಅನ್ನೋದು ನಾವೆಲ್ಲ ಹೇಳಾಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನು ಹೇಳಲಿ, ಅವರ ಅಧಿಕಾರಿಗಳು BMRCL MDಗೆ ಹೇಳಲಿ. ಈಗ ಹಿಂದೆ ನಿಮಗೆ ನೆನಪಿರ್ಬೋದು, ಫಸ್ಟ್ ಹೋದ ವರ್ಷ ಇವರು ಮೆಟ್ರೋ ಫೇರ್ ಜಾಸ್ತಿ ಮಾಡಿದ್ರಲ್ಲ, 105% ಏನು ಜಾಸ್ತಿ ಆಯಿತು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು. ಅದಾದ್ಮೇಲೆ ಇವ್ರು ಏನೋ ಒಂದು ವೈಟ್ ಬೋರ್ಡಲ್ಲೆಲ್ಲ ಕ್ಯಾಲ್ಕುಲೇಷನ್ ಏನೇನೋ ಮಾಡಿ ಯಾರಿಗೂ ಅರ್ಥ ಆಗ್ದಲೆ, ನೀವು ಪ್ರಶ್ನೆ ಕೇಳಿದ್ದಕ್ಕೆ ಯಾರಿಗೂ ಉತ್ತರ ಇಲ್ದಲ್ಲ ಅಧಿಕಾರಿಗಳ ಹತ್ರ, ಆಮೇಲೆ ಹೆಂಗೋ ಕಡಿಮೆ ಮಾಡಿಬಿಟ್ರಲ್ಲ, ಒಂದು 5% ಕಡಿಮೆ ಮಾಡಿದ್ರಲ್ಲ, 71%ಗೇನೋ ಇಳಿಸಿದ್ರಲ್ಲ. ಅದನ್ನ ಹೆಂಗೆ ಮಾಡಿದ್ರು? ಮುಖ್ಯಮಂತ್ರಿಗಳು ಹೇಳಿದ್ರು ಒಂದಿದ್ದ ತಕ್ಷಣ ಏನೋ ಮಾಡಿದ್ರಲ್ಲ. ಇನ್ನು ನಾಳೆಗೂ ಮುಖ್ಯಮಂತ್ರಿಗಳು ಹೇಳ್ಬೋದಲ್ಲ. ಈ ಕೇಂದ್ರದ ಸಚಿವರು ಹೇಳಾದ್ಮೇಲೆ ಮುಖ್ಯಮಂತ್ರಿಗಳು ಹೇಳ್ಬೋದಲ್ಲ. ಯಾಕೆ ಹೇಳ್ತಾ ಇಲ್ಲ ಇವರು? ಸಿಂಪಲ್ ಪ್ರಶ್ನೆ ಇಷ್ಟೇ ಸರ್. ಇದು ಎಲ್ರಿಗೂ ಗೊತ್ತಾಗಿದೆ. ಇದೊಂದು ಕಮಿಟಿ ಇದೆ, ಆ ಕಮಿಟಿ ಫಾರ್ಮ್ ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ರಿಕ್ವೆಸ್ಟ್ನ ಮೇಲೆ. ನಾಳೆ ಮಾಡಲಿ ರಿಕ್ವೆಸ್ಟ್, ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ, ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಪತ್ರ ಬರೀರಿ ನೀವು. ಸರ್, ಕಾನೂನಿನಲ್ಲಿ ನೀವು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಕಾನೂನಲ್ಲಿ ಇಲ್ಲ, ಆದರೆ ಪಬ್ಲಿಕ್ ಇಂಟ್ರೆಸ್ಟ್ನ ಇಂದಾಗಿ ಮಾನ್ಯ ಸಚಿವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋವರೆಗೂ ತಾತ್ಕಾಲಿಕವಾಗಿರಿ, ಅದಾದ್ಮೇಲೆ ಇದಕ್ಕೇನು ರಸ್ತೆ ಹುಡುಕ್ಬೋದು ಅನ್ನೋದು ನೋಡೋಣ ಅಂತ. ಸರ್, ನಾವು ಮನವಿ ಮಾಡಿದ್ದೀವಿ. ಈಗ ಮುಖ್ಯಮಂತ್ರಿಗಳು ಇದು ಹಿಂದೆ ಕಡಿಮೆ ಮಾಡಿ ಅಂತ ಹೇಳಿದ್ರಲ್ಲ, 105% ಇಂದ 71%ಗೂ ಏನೋ ಮಾಡಿದ್ರಲ್ಲ, ಅದು ಮುಖ್ಯಮಂತ್ರಿಗಳು ಪತ್ರ ಬರೆದು ಸೂಚನೆ ಕೊಟ್ರ ಇವರಿಗೆ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದ್ರ ಪ್ರಕಾರ ಮಾಡಿದ್ರಲ್ಲ. ಅದೇ ಥರ ಇವಾಗ ಕೇಂದ್ರದ ಸಚಿವರು ಕೂಡ ಇವ್ರಿಗೆ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಅದೇ ಥರ ತಿಳಿಸ್ಲಿ ನಾಳೆ ಅಧಿಕಾರಿಗಳಿಗೆ. BMRCL MDಗೆ ಫೋನ್ ತಗೊಂಡು ಹೇಳಲಿ, ಇದನ್ನೆಲ್ಲ ಕ್ಲಾರಿಫಿಕೇಶನ್ ಆಗೋವರೆಗೂ ಕೂಡ ನೀವು ಇದನ್ನ ಹೋಲ್ಡಲ್ಲಿ ಇಡ್ರಪ್ಪ ಅಂತ. ನಿಮಗೆ ದುಡ್ಡು ಬೇಕಾಗಿದೆ, ಯಾಕೆಂದ್ರೆ ನಿಮ್ಮ ಸರ್ಕಾರ ಖಾಲಿ ಟ್ರಂಕ್ ಹಾಕಿ ಕೂತಿದೆ.
ಅದಕ್ಕೋಸ್ಕರ ನೀವು ಜನರಿಂದ ಪ್ರತಿ ದಿವಸ 5% 10% ಅಂತ ಎಲ್ಲದನ್ನು ಏರಿಸ್ತಾ ಕೂತಿದ್ದೀರಾ. ಈ ಡ್ರಾಮಾ ನಿಲ್ಲಿಸಿ, ಅದಕ್ಕೆ ನಾವು ಬಂದಿರೋದು ಮಿಸ್ಟರ್ CM ಕಟ್ತಾ ಡ್ರಾಮಾ ಅಂತ. ಡ್ರಾಮಾ ನಿಲ್ಲಿಸಿ ಜನಕ್ಕೆ ಬೇಕಾಗುವಂಥ ಮೆಟ್ರೋ ದರವನ್ನು ಇಳಿಸುವಂಥ ಕೆಲಸಕ್ಕೆ ಆಗ್ರಹ ಮಾಡಿ ಇದಕ್ಕೆ ಒಂದು ಲಾಜಿಕಲ್ ಎಂಡ್ ತಗೊಂಬನ್ನಿ. ಧನ್ಯವಾದ.